ನಮಸ್ತೆ. ಮತ್ತೆ ಕವಚದ ಮುಂದಿನ ಭಾಗವನ್ನು ಅಧ್ಯಯನ ಮಾಡುವಂತಹದ್ದು. ದೇವಿಯ ಕೃಪೆಯೇ ಯಾವಾಗಲೂ ನಮಗೆ ಬೇಕು ಅಂತ ಅನ್ನಿಸ್ತಿರ್ತದೆ. ಯಾಕೆ ಅಂತ ಅಂದರೆ ಅವಳು ತಾಯಿಯಾಗಿದ್ದಾಳೆ. ತಾಯಿ ನಮ್ಮನ್ನು ಯಾವಾಗಲೂ ಕಾಪಾಡುವಂತಹ ಹೊಣೆ ಅವಳ ಮೇಲೆಯೇ ಆಗಿರುತ್ತೆ. ಈಗಾಗಲೇ ನಾವು ಹಿಂದಿನ ಶ್ಲೋಕದಲ್ಲಿ ನಾವು ಕಲ್ತ್ಕೊಂಡಿದ್ದೇನು ಅಂತ ಅಂದರೆ, ಆ ನವದುರ್ಗೆಯರ ಆಶೀರ್ವಾದವನ್ನು ಪಡೆದಂತಹ, ಜೊತೆಗೆ 10 ದಿಕ್ಕುಗಳಿಂದಲೂ, ಅಂದರೆ 8 ದಿಕ್ಕುಗಳು ಮೇಲೆ ತಳಗಡೆ 10 ದಿಕ್ಕುಗಳಿಂದ ಅವಳ ರಕ್ಷಣೆಯನ್ನು ಪಡೆಯುವಂತಹದ್ದು ವಿಶೇಷ. ಯಾವಾಗಲೂ ಇನ್ಯಾವುದು ಮಿಕ್ಕಿದ್ದು ಯಾವ ದಿಕ್ಕಿದೆ ಹೇಳಿ ಅಲ್ವಾ? ಅಂತಹ ದಿಕ್ಕುಗಳಿಗೆಲ್ಲ ದಿಕ್ಕಾಗಿರುವಂತಹ ಆ ದೇವಿಯನ್ನು ಮುಂದೆ ಏನು ಹೇಳ್ತಾಳೆ ಅಂತ ನೋಡೋಣ. ಜಜಾಮೇ ಚಾಗ್ರತಃ ಪಾತು ವಿಜಯಾ ಪಾತು ಪೃಷ್ಠತಃ ಅಜಿತ ವಾಮ ಪಾರ್ಶ್ವೇತು ದಕ್ಷಿಣೇ ಚಾಪರಾಜಿತ. ಜಯೆಯು ನಮ್ಮನ್ನು ಮುಂದಿನಿಂದಲೂ, ವಿಜಯೆಯು ನಮ್ಮ ಹಿಂದಿನಿಂದ ರಕ್ಷಣೆ ಮಾಡಲಿ. ಅಜಿತೆ ಎಡಗಡೆಯಿಂದ, ಹಾಗೆ ಅಪರಾಜಿತೆಯು ಬಲಗಡೆಯಿಂದ ರಕ್ಷಣೆ ಮಾಡಲಿ ಅಂತ. ಶಿಖಾಮುದ್ಯೋತಿನಿ ರಕ್ಷೇದು ಮಾಮೂರ್ಧ್ನಿ ವ್ಯವಸ್ಥಿತ ಮಾಲಾಧರಿ ಲಲಾಟೆ ಚ ಭ್ರುವರಕ್ಷೇದ್ಯಶಸ್ವಿನಿ. ಉದ್ಯೋತಿನಿ ದೇವಿಯ ನಮ್ಮ ಶಿಖೆಯನ್ನು ರಕ್ಷಿಸಲಿ. ಉಮೆಯು ಶಿರಸ್ಸಿನಲ್ಲಿದ್ದುಕೊಂಡು, ಮಾಲಾಧರಿ ಹಣೆಯಲ್ಲಿದ್ದುಕೊಂಡು, ಯಶಸ್ವಿನಿಯ ನಮ್ಮ ಹುಬ್ಬುಗಳಲ್ಲಿ ಇದ್ದುಕೊಂಡು ರಕ್ಷಣೆಯನ್ನು ಕೊಡಲಿ. ಹಾಗೆ ತ್ರಿನೇತ್ರಾಚ ಭ್ರುವೌರ್ಮಧ್ಯೆ ಯಮಘಂಟಾಚ ನಾಸಿಕೆ ಶಂಖಿನಿ ಚಕ್ಷುಷೋರ್ಮಧ್ಯೆ ಶ್ರೋತ್ರಯೋರ್ದ್ವಾರವಾಸಿನಿ. ತ್ರಿನೇತ್ರಯು ಹುಬ್ಬುಗಳ ಮಧ್ಯದಲ್ಲಿ, ಯಮಘಂಟಿಕೆಯು ಮೂಗಿನಲ್ಲಿಯೂ, ಶಂಖಿನಿಯು ಕಣ್ಣುಗಳ ಮಧ್ಯದಲ್ಲಿಯೂ, ಹಾಗೆ ದ್ವಾರವಾಸಿನಿಯು ಕಿವಿಗಳ ಮಧ್ಯದಲ್ಲಿಯೂ ಇದ್ದುಕೊಂಡು ನಮ್ಮನ್ನು ರಕ್ಷಿಸಲಿ ಅನ್ನುವಂತಹ ರಕ್ಷಣೆಗಳನ್ನು ಹಲವು ದಿಕ್ಕುಗಳಿಂದ ಪಡೆದ ಮೇಲೆಯೂ ಕೂಡ ನಮ್ಮ ದೇಹದ ವಿವಿಧ ಭಾಗಗಳನ್ನು ನಾವೀಗಾಗಲೇ ನೋಡಿದ್ವಿ. ಶಿಖೆ, ಆಮೇಲೆ ಶಿರಸ್ಸು, ಹಣೆ, ಹುಬ್ಬುಗಳ ಮಧ್ಯೆ, ಕಣ್ಣುಗಳ ಮಧ್ಯೆ, ಹಾಗೆ ಕಿವಿಗಳ ಮಧ್ಯೆ, ಹೀಗೆ ಅವಳ ರಕ್ಷಣೆ ನಮಗೆ ಯಾವಾಗಲೂ ಇರುತ್ತೆ ಅನ್ನೋದನ್ನು ಬ್ರಹ್ಮ ಈಗಾಗಲೇ ವಿಶೇಷವಾಗಿ ಆ ಮಾರ್ಕಂಡೇಯ ಮುನಿಗಳಿಗೆ ಹೇಳಿರುವಂಥದ್ದು. ಅಂತಹ ವಿಶೇಷ ಮಾರ್ಕಂಡೇಯ ಮುನಿಗಳಿಂದ ಕೇಳಲ್ಪಟ್ಟಂತಹ ಈ ವಿಚಾರಗಳನ್ನು ನಮಗೆ ಈ ಸಪ್ತಶತಿ, ಅದು ವಾರಾಹ ಪುರಾಣದಿಂದ ನಮಗೆ ಗೊತ್ತಾಗತ್ತೆ. ಅಂತಹ ಅಧ್ಯಯನವನ್ನು ನಾವು ನಿರಂತರವಾಗಿ ಮಾಡ್ತಾ ಹೋಗೋಣ. ಸಪ್ತಶತಿಯನ್ನು ನಾವೀಗಾಗಲೇ ಅನ್ಕೋಬೋದು, ಇಷ್ಟೆಲ್ಲ ಒಂದು ದೇಹದ ವಿವಿಧ ಭಾಗಗಳಿಗೆಲ್ಲ ರಕ್ಷಣೆ ಸಿಗುತ್ತೆ ಅಂತ ಅಂದರೆ ಕ್ಯೂರಿಯಾಸಿಟಿ ಇರಲಿ. ಮುಂದೆ ಇನ್ನೆಲ್ಲ ಯಾವ್ಯಾವ ದೇಹದ ಭಾಗಗಳಿಗೆ ರಕ್ಷಣೆಯನ್ನು ಕೊಡ್ತದೆ ಅಂತ. ಒಂದು ದೇಹದ ಭಾಗಗಳಿಗಲ್ಲದೆ ನಮ್ಮ ಹಿಂದೆ ಮಾತೃ ಸ್ವರೂಪದಿಂದ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾಳೆ ಅನ್ನುವಂಥದ್ದು 100% ಗ್ಯಾರಂಟಿ. ನೀವೇನು ಅಂದುಕೊಳ್ತೀರೋ ಅಂತಹ ಕೆಲಸವನ್ನು ಫಲಿಸುವಂತಹ ಅವಳ ಆ ಒಂದು ಆಶೀರ್ವಾದ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅನ್ನೋದರಲ್ಲಿ 100% ಖಾತ್ರಿಯಾಗಿರುತ್ತೆ. ಅದನ್ನು ಅನುಭವಿಸಬೇಕು ಅಂತ ಅಂದರೆ ನೀವು ಸಪ್ತಶತಿಯನ್ನು ಕಲೀಲೇಬೇಕು. ಧನ್ಯವಾದಗಳು ಎಲ್ಲರಿಗೂ.